the subscribe button. Go ahead and click it. Come join us. ಏನೇ ದುರ್ಜನ ಶಿಖಮಣಿಯಾದ ಅರ್ಜುನನೇ, ಎಲೈ ಬಂಡ ದುಶ್ಯಾಸನ, ಕೆಟ್ಟ ನರ್ತಕವಂ ಭಿಕ್ಷಗಾರನಂತ ತಿಳಿದುಕೊಂಡಿದ್ದು ಹಾಗಾದ್ರೆ ತಿರುವಿಯ ಸ್ವಲ್ಪ ತಾಳೇ ಬಂಡ. ಏನೇ ಬಂಡನೆ, ನಿನ್ನಗೆ ನಾನು ಎದುರುವನೇನು? ನಿನ್ನಗೆ ನಾನು ಎದುರುವನೇ ಬಂಡ. ಶುದ್ಧ ಗುಣ ಪ್ರಸಿದ್ಧನಾದ ನಮ್ಮಣ್ಣನ ನೇಮಕ್ಕೆ ಸಿದ್ಧಾಂತ ಪರವಾಗಿದ್ದ ನಿನ್ನ ಹೆಂಡತಿಯನ್ನು ಮಾತಿನ ರೀತಿಗೆ ಸರಿಯಾಗಿ ಒಟ್ಟೆನ್ನದು ಹೇಳುಕೊಂಡು ಬಂದೇನು ನಾನು. ಭಯಬಿದ್ದ ಬಿಡವನೇ ಕುಲ್ಲ ಹೆಂಡತಿಯನ್ನು ಪ್ರೋತ್ಸಾಹವಿರಲಿಲ್ಲ. ಎಲೈ ದುಶ್ಶೀಲ ವಸ್ತ್ರಧಾರ ದುಶ್ಯಾಸನ, ಎಲೈ ಲಜ್ಜಹೀನನ, ಒಪ್ಪಿನಿಂದ ಉಪ್ಪೇರಿ ತುಚ್ಚನಂತ ಎಚ್ಚರ ತಪ್ಪಿ ಅಚ್ಚ ನುಡಿಗಳ ಕೊಚ್ಚಿಕೊಳ್ಳುವಿಯಲ್ಲ. ಸಹಜವಾಗಿ ಕೊಚ್ಚಿಕೊಳ್ಳುವನು ನೀನು ಮಾಡುವನೇ ಅದಮ. ಎಲೈ ಬಂಡ, ಎಲೈ ಲಜ್ಜಹೀನನೇ, ಸೊಕ್ಕಿದ ನಿನ್ನ ಮದವಮ ಲೆಕ್ಕಿಸದೆ ಕಕ್ಕನೆ ಒಕ್ಕಲಿಕ್ಕೆ ನಿನ್ನ ಗುಂಡಿಗೆ ಮಸಿ ಹಿಂಡು ಭೂತಗಳಿಗೆ ದಂಡಿಯಾಗಿ ಒಳಬರಿಸದಿರ್ತಾರೆ. ಮೂರ್ಖ, ಇದು ಪರ್ಯಾಂತರ ನೀನು ಮಾಡಿದ ಒಂದೊಂದು ಕೆಟ್ಟ ಕೆಲಸವನ್ನು ನೋಡಿ ನನಗೆ ತಡೆಯದೆ ಕಟ್ಟೋಗ್ರದರ ಮಾತ ಸಿಟ್ಟಿನಿಂದ ನಿನ್ನ ರುಂಡವನ್ನು ಖಂಡಿಸಿ ಗಗನಮಂಡಲಕ್ಕೆ ಒಗೆಯದಿರ್ತಾರೆ. ಚೆನ್ನಗೆ ಮಧ್ಯಮ ಪಾಂಡವರನ್ನ ಬೇಸರತೆಗನೆ ಕುಲ್ಲ ನಿನ್ನಲ್ಲ. ಮೂರ್ತಿತ ಶಕ್ತಿ ವರ್ಜಿತ ನಾನ ಅರ್ಜುನನೆಂಬ ದುರ್ಜನನೇ, ಮೂರ್ಛರಿ ಮುಖ ರಾಜರ ಗರ್ಜನೆ ಭರ್ಜನ ದರ್ಶನ ವಿಸರ್ಜಿಸಿದ ಮೂರ್ ಜಗದಿ ದುರ್ಜನನೆಂದು ನಿರ್ಜರರು ಕೊಂಡಾಡುವುದು ನನ್ನವಲ್ಲವೇ? ಮೂರ್ಖ, ಪಾಂಡವರು ಜಗತ್ಸಂಡರು, ಬಲುಚಂಡರು, ಪಾಷಂಡರು, ಅಗ್ರಚಂಡರು, ಪುಷ್ಕಂಡರು, ಪುಂಡರೀಕ ಪಾಂಡವಂ ಕಂಡು ಗುರಿಗಿಂಡ ಬೆಂಡಾಗಿ ದಿಂಡುಗೆಟ್ಟ ಹಾಗೆ ಗಂಡ ಬೇರುಂಡವಂ ಕಂಡು ಸುಂಡಾಲವು ದಂಡೆಟ್ಟಿಕೊಂಡ ಗೋದಂಡ ಬಂಡಿದವಲೋರ್ದಂಡ ಶೌರ್ಯದಿ ಗಂಡರ ಗಂಡ ಕುರುಕುಲೇಶ್ವರನಲ್ಲಿ ನಿನ್ನಯ ದುಡುಕುತನವಂ ತೋರ ಬಂದಿಗ ಅರ್ಜುನನೆಂಬ ಈ ಮೂರು ಲೋಕದಲ್ಲಿ ಹುಟ್ಟ ಕುರುಡನ ಮಗನಾದ ಕೆಟ್ಟ ಗೌರವನೇ, ಅರ್ಜುನನೆಂಬ ಬಂಡ ನೀನು ಮಾತಾಡುವಾಗ ದೊಡ್ಡ ದಂಡ. ಚಂಡ ಪ್ರಚಂಡ ಭುಜಬಲಾರ್ದಂಡ ಗಂಡು ಗಲಿಗಳ ಗಂಡ ದಿಶೋತ್ಕುಲ ತಿಮಿರ ಮಾರ್ತಾಂಡ ಮೂರು ಲೋಕದ ಗಂಡ ಗಂಡನ ದಾಳ ಎದುರಾದ ಬಂಡರ ಮಂಡಂಗರಮ ಚಂಡ ಆಡುವ ಕೋದಂಡ ತೋರ್ದಂಡ ಮುಂದೆ ನಿಂತು ಹಿಂದಕ್ಕೆ ಗುರುದಕ್ಷಿಣ ಉದ್ದೇಶವಾಗಿ ಪಾಂಚಾಲಿಯ ಪಟ್ಟಣಕ್ಕೆ ಹೋಗಿ ದ್ರುಪದ ರಾಜನ ಮಿಡದ ತಂಡ ದ್ರೋಣಾಚಾರ್ಯರಿಗೆ ಒಪ್ಪಿಸುವೆನೆಂದು ವಚನವನ್ನು ಕೊಟ್ಟ ವಚನ ರಾಷ್ಟ್ರ ನೀನು ಎಲೈ ಬಂಡ, ಆಗಿಲ್ಲದ ಪೌರುಷ ಈಗ ಎಲ್ಲಿಂದ ಬಂದಿದ್ದಲೆ ಕುಲ್ಲ ಬರುವುದು ನೋಡ ಎಲ್ಲ ಕೋದಂಡ ಸಾಲ ಹೋಗಿ ಬಂದಿಗೆ ಬರಲಗಾಲ. ದುರ್ಜನ ಶಿಖಾಮಣಿಯಾದ ಅರ್ಜುನನೇ, ಕಪ್ಪಲಿಯನಾದ ಕರ್ಣನೇ, ಗುರು ವಂಶದಲ್ಲಿ ಮೆರವೆ ಕೌರವಲಲ್ಲಿ ಲಜ್ಜೆ ಇಲ್ಲದರೆ ಜೀವಿ ಅಂತ ಇರದೆ ನಿನ್ನ ಗರ್ಜನ ಭರ್ಜನ ಎನ್ನ ಮುಂದೆ ತೋರ ಬಂದಿಯ. ಸಹಜವಾಗಿ ಬಂಡ, ಬಂಡ ಕಪ್ಪಲಿಗೆ ನಿನ್ನ ಹೆಂಡತಿಯ ಮಾನವ ಮೀನ ಮಾಡಿಸಿವೆ. ನೀನು ಅಂತ ಗಂಡುಗಲಿಯಾದರೆ ಎನ್ನ ಮುಂದೆ ಬಿಡಿಸುವವರೇ ಬಂಡ. ಸ್ವಲ್ಪ ತಾಳವೇ ಬಂಡ. ಈ ಮೂರು ಲೋಕದಲ್ಲಿ ನಾನೇ ಬಿಲ್ಲಿದ್ದ ಬಲ್ಲಿದವನೆಂದು ಹೇಳಲಿಕ್ಕೆ ನಿನಗೆ ಸ್ವಲ್ಪ ನಾಚಿಗಿಲ್ಲವೇ? ಸುಮ್ಮನೆ ಆಚಿಗೆ ಎದ್ದು ಹೋಗಲೇ ಅದು ಮಕ್ಕಳ ಕುಲಘಾತಕನಾದ ಕರ್ಣನೇ, ಲಜ್ಜಹೀನನೇ, ನಮ್ಮ ಪಟ್ಟದ ರಾಣಿಯನ್ನು ತಟ್ಟರೆ ಎಳೆದುಕೊಂಡು ಬಾ ಎಂದು ಈಗೆಲ್ಲ ಸಹಜವಾಗಿ ಹೇಳುವುದಿಲ್ಲೇ ಬಂಡ. ಬಂಡ
ನಮ್ಮ ಹೆಂಡತಿಯರನ್ನು ಪುಂಡ ಮನುಜರಿಗೆ ಒಪ್ಪಿಸಿಕೊಂಡು ಮಾಡುವುದು ಕಂಡು ಇಂದ್ರನಾಯಿತು. ಸ್ವಲ್ಪ ಶಾಂತನಾಗು ಅರ್ಜುನನೇ. ಅಗಜ ಅನುಜ, ಶತ್ರುಗಳ ಶಿರವನ್ನು ಕಿತ್ತಿ ಬಿಸಾಡುವ ನಮ್ಮಂತ ಯಶೋಧಂಡರಿದ್ದು ಈ ಎರವಪ್ಪರ ಬೈಕ್ಕೆ ಹಚ್ಚುವುದಕ್ಕೆ. ಅಗಜ ಅನುಜ, ಪುಂಡ ಕೌರವರೆಂಬ ಗದರ ತಂಡಕ್ಕೆ ಈ ಅರ್ಜುನನು ಮೃಗರಾಜನಂತೆ ಪೊಕ್ಕು ಖಂಡಿತವಾಗಿ ದುರ್ಯೋಧನನ ಸೊಕ್ಕು. ಶೀಘ್ರವಾಗಿ ನನಗೆ ಆಜ್ಞೆ ಕೊಡ್ತಾರೋ ಭೂಪ. ಸತ್ಯ ಪ್ರತಾಪ ಮಹಿತಾದಿ ಮಹಾಸೂರನಾದ ಸಹೋದರನೇ ಕೇಳು. ಅದೇನು ಚೆನ್ನಾಗಿ ಹೇಳ ಗಜ. ಕಿರುಕೂಳರಾದ ಕೌರವರಂ ಕಿರುಕೂಳರಾದ ಕೌರವರಂ ತಾಳು ಕೊಡದೆ ಧಾಳು ಅಡಗಿಸಿ ಓಳು ಮಾಡಿದರೆ ಆದರೆ ಇದಕ್ಕೊಂದು ನೀತಿ ಹೇಳಿದನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಗಜ. ಶಾಂತ ಕವಚೆ ನವಿತಾಂ ಚಿಂತೋ ದೋಸ್ತಿ ಚಾದ್ದೇಹಿನಂ. ಅರ್ಜುನ, ಅಣ್ಣ ಧರ್ಮನಂದನ ಅರ್ಥವು ಏನೆಂದರೆ ಇದರ ಅರ್ಥವೇನು ಗಜ. ಶತದ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು. ಅಹಂಕಾರವೆಂಬುವುದೇ ಕೆಟ್ಟ ಗುಣವು. ಆದ ಕಾರಣ ಏದಿನಿಯೋ ಸಿಟ್ಟೆಂಬುವುದು ಕಡೆಗಿಟ್ಟು ಶಾಂತಿ ಎಂಬ ಕವಚವು ತೊಟ್ಟಿರುವುದೇ ಒಳ್ಳೆಯದು. ಅರ್ಜುನ, ಅಣ್ಣ ಧರ್ಮನಂದನ ಎಷ್ಟು ಕಷ್ಟ ಬಂದರೂ ಸಂತೋಷವಂ ತಾಳಬೇಕು. ಸಂತೋಷಂ ನಂದನವನಂ. ಆದ್ದರಿಂದ ಅಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಲ್ಪ ವೃಕ್ಷವೆಂದು ಚೆನ್ನಾಗಿ ತಿಳಿದು ಈ ಸಮಯದ ಬೇಸರಗೊಂಡು ಈ ಕಿರುಕೂಳರಾದ ಕೌರವರ ಮೇಲೆ ಘಾಸ ಮಾಡಿದರೆ ವಾಸುದೇವ ಮೆಚ್ಚಲು. ಎಷ್ಟು ಮಾತ್ರಕ್ಕೂ ಅಪ್ಪಣೆಯಂ ಕೊಡಲಾರೆ. ಖಂಡಯ ಪಾಲ್ಗುಣ ಬಿಲ್ಲು ವಿಂಧದು ಧುರಿಣ. ಅಹೋ ಧರ್ಮಜನೇ, ಈಗಿನ ವೇಳದಲ್ಲಿ ಜಾತಿ ಪಡೆದು ನೀತಿ ತಪ್ಪಿ ಜೂದ ಮುಖದಲ್ಲಿ ಸತಿ ಸಹೋದರರನ್ನು ಸೋತ ನೀನು ನಿನ್ನ ಸಹೋದರರು ನಮ್ಮ ಸ್ವಾಧೀನವಾದಿರಿ. ಅಹೋ ಧರ್ಮಜನೇ, ಸಿಹೋದನ, ನಿನ್ನ ಸತಿಗಳಾದ ದ್ರೌಪದಿಯನ್ನು ಎಮ್ಮ ಚಾಕರಿಯಲ್ಲಿ ಇರುವ ಎಂದು ಕರೆದರು. ದೃಷ್ಟ ಭ್ರಷ್ಟ ಎಂದು ಒಟಗುಟ್ಟುತ್ತಿರುವರು. ಅಹೋ ಯಮನಂದನ, ಸಿಹೋದನ, ಹಮ್ಮಿಲಿಂದ ಇರುವ ನಿಮ್ಮ ತಮ್ಮಂದಿರು ಗಮ್ಮಿಲಿ ಮಾತನಾಡುತ್ತಿರುವರು. ಆದ ಕಾರಣ ಶೀಘ್ರವಾಗಿ ನಮ್ಮ ಆಜ್ಞೆಯ ನೇಮಿಸು. ಇಲ್ಲವೇ ಅಪರಾಧವೆಂದು ತಿಳಿದು ನೀನು ನಿನ್ನ ತಮ್ಮಂದಿರು ಶರಣಗತರಾಗಿ ಬೇಡಿಕೊಂಡರೆ ನಿಮ್ಮ ಸಿಹಿ ಸಾಮ್ರಾಜ್ಯವನ್ನು ಈ ಕ್ಷಣವ ಕೊಟ್ಟು ಕೀರ್ತಿಯ ಪಡೆಯುವನು ಧರ್ಮನಂದನ. ನಿಮ್ಮ ಹೋರಾಟದ ಸುರವರ ಹೀರನಾದ ಕುರುವರನೇ, ಅಹೋ ಯಮನಂದನ, ಘಾತಕತನವಂ ಬಿಟ್ಟು ಪ್ರೀತಿಲಿಂದ ಕೇಳು ಒಂದು ನೀತಿಯಂ ಹೇಳುವೆ. ಅದೇನು ಚೆನ್ನಾಗಿ ಹೇಳ ಯಮನಂದನ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವಿ ಶಾಶ್ವತ ನಿತ್ಯಂತಾಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹಂ. ಎಲ್ಲ ಸುಯೋಧನ, ಅಹೋ ಧರ್ಮಜನೇ, ಇದರ ತಾತ್ಪರ್ಯವು ಏನೆಂದರೆ ಅದರ ತಾತ್ಪರ್ಯವೇನು ಯಮನಂದನ. ಈ ಧರಾತಳದಲ್ಲಿ ಶರೀರಂಗಳು ಸ್ಥಿರವಲ್ಲ, ಸಿರಿ ಸಂಪದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ್ಯು ದೇವತೆಯು ಬೆನ್ನತ್ತಿ ಬಾಧಿಸುತ್ತಿಹದು. ಇದು ಸ್ಥಿರವೆಂದು ತಿಳಿ. ಆದ ಕಾರಣ ನಿರ್ಮಲವಾದ ಧರ್ಮವೇ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲುವುದು. ಅದು ಯಾತಕ್ಕೆಂದರೆ ವರ್ಗಗಳಿಂದ ನಿರ್ಜೀತವಾದ ಅಧರ್ಮಗಳಿಂದ ಸ್ವರ್ಗ ಮಾರ್ಗವು ಸೇರ್ಗೊಳ್ಳದೆ ದುರ್ಗತಿಯೇ ಕೆಡುವವು. ಆದ ಕಾರಣ ಇಂಥ ದುರ್ಗುಣಗಳನ್ನು ಕಳೆದು ರಾಗದ್ವೇಷಗಳನ್ನು ಅಳಿದು ಧರ್ಮಾತ್ಮಕನಾಗಿರು ಧಾರ್ಮಿಕರು ಮೆಚ್ಚುವರು. ನಿರ್ಮಲವಾದ ಕೀರ್ತಿ ಬರುವುದು. ಖಂಡೆಯ ಕುರುನಂದನ, ತಿಳಿದು ನೋಡೋ ಈ ಎನ್ನಯ ವಚನ. ಚಿತ್ತನಾದ ಧರ್ಮರಾಜನೇ, ನೀನು ನಿನ್ನ ತಮ್ಮಂದಿರಾದ ಭೀಮಾರ್ಜುನರು
ಸಮ್ಮತದೆ ಸುಮ್ಮನಿರದೆ ನಮ್ಮ ಆಜ್ಞಾಬದ್ಧರಾಗಿ ಬಿದ್ದಿರದೆ ಅಮ್ಮಿನಿಂದ ಮಾತನಾಡುವರು. ಅಹೋ ಧರ್ಮಜ, ರಾಧೆಯ ನಿಮ್ಮ ಸಕಲ ಸಾಮ್ರಾಜ್ಯವೋ ನಿನ್ನ ಸತಿ ಸಹೋದರರು ನಮ್ಮ ವಶರಾದ ಮೇಲೆ ಸುನಕನಂತೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇರದೆ ಎಚ್ಚರ ತಪ್ಪಿ ಬಿತ್ತತ್ತಲಿಗೇರಿದ ಕತ್ತೆಯಂತೆ ಬಲಬಲಾಟಿರಂದು ಹೇಳಿಕೊಳ್ಳುವರು. ಅಹೋ ಯಮನಂದನ, ಸೂರ್ಯನಂದನ, ಆದ್ದರಿಂದ ನಿಮ್ಮ ಅನುಜಾತಿಗಳಿಗೆ ಚೆನ್ನಾಗಿ ಬುದ್ಧಿಯನ್ನು ಹೇಳು ಧರ್ಮಜ. ಈ ಮಾತು ಸಹಜ. ಛಲಂಕನಾದ ಕರ್ಣ, ಕ್ರೂರ ದುರಾಚಾರ, ದುರ್ವಿಚಾರ, ದುರ್ನೀತಿ, ದುರಿಡನಾದ ಕೌರವನಲ್ಲಿ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ದುಷ್ಟ ಗುಣದ ಪಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗುವುದು ನಿನಗೆ ಇಷ್ಟವಾಯಿತೇನು ರಾಧೆಯ? ಧರ್ಮಜ, ಮೂಡೋ ಮೂರ್ಖೋ ಘಾತ ಬಾಯಕೋ ರಾಶಿ ಅನ್ನುವ ಮಾತಿನ ರೀತಿಯಂತೆ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು, ದುಶ್ಶೀಲವಶ್ಯನಾದ ದುಶ್ಯಾಸನನು 3 ಮಂದಿ ಒಂದಾಗಿ ಪರರನ್ನು ನಿಂದಿಸಿ ಕುಂದಿಸಿ ದುಃಖಪಡಿಸಿ ತೊಂದರೆ ಮಾಡಿದ್ದೇ ಸಾಕು. ಮತ್ತು ಈ ಪರಿ ಮಾತನಾಡುವುದು ನಿನಗೆ ಬಲು ಚಂದವಲ್ಲವೇನೋ ಕರ್ಣ? ಹುಟ್ಟಬಾರದಿತ್ತೋ ನಿನ್ನ ಮನಸ್ಸಿನೊಳಗೆ ಇಂಥ ದುರ್ಗುಣ? ಅಹೋ ದುರಧೀರನಾದ ಸಹೋದರನೇ, ಅದೇನು ಚೆನ್ನಾಗಿ ಹೇಳು ಹಾಗಜ. ಆ ನಾರಿ ಮಣಿಗಳ ತೊಡ ಬಿಡಗನ ನುಡಿಗಳನ್ನು ಕೇಳದೆ ಸಡಗರಕ್ಕೆ ಮರುಳಾಗದೆ ಬೇಡುವುದನ್ನೇ ಭಾವಾಂಗರಿಗೆ ಮರ್ಯಾದೆ ಕೊಡದೆ. ಅಹೋ ತಮ್ಮ, ಅಹೋ ಅಣ್ಣ, ಇದಕ್ಕೆ ತಪ್ಪದ ಜಾಗ್ರತೆಯಿಂದ ದ್ರೌಪದಿಗೆ ಜಡ ಮುಡಿಯನ್ನು ಬಿಡದು ಈ ಸಭಾಮಂಡಲದಡಿಗೆ ತಂದು ನಿಲ್ಲಿಸೋ ತಮ್ಮ. ಬರುವ ವರ್ಷ 2027ರಂದು ಯುಗಾದಿ ಪ್ರಯುಕ್ತ ಯಪುಟ ಗ್ರಾಮದಲ್ಲಿ ರೇಣುಕಾ ಚರಿತ್ರೆ ಎಂಬ ಪೌರಾಣಿಕ ನಾಟಕ ಇರುವುದು. ಅದರಲ್ಲಿ ರೇಣುಕಾದೇವಿ ಪಾತ್ರ ಮಾಡುವುದಕ್ಕಾಗಿ ಗೀತಮ್ಮಕ್ಕವರಿಗೆ ಮತ್ತು ಲಕ್ಷ್ಮೀ ಪಾತ್ರ ಮಾಡುವುದಕ್ಕಾಗಿ ಉಮಕ್ಕವರಿಗೆ, ಮೇನಕಾ ಪಾತ್ರ ಮಾಡುವುದಕ್ಕಾಗಿ ಸುಮಕ್ಕವರಿಗೆ, ಅದೇ ನಾಟಕದಲ್ಲಿ ಮೇನೇಜರ್ ಅಂತ ಹುಸೇನಪ್ಪಣ್ಣವರು 2,000 ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಏನೇ ಕಾಕುಮತಿಯಾದ ದ್ರೌಪದಿ, ಮಂದಮತೆ ಜೋಕಿಯಿಂದ ಮಾತನಾಡು, ಬೇಕಿಲ್ಲದ ನುಡಿಗಳಿಗೆ ಸಾಕು ಮಾಡು. ಈ ಪಂಚಾಲಿ ಬೇಕರವಾದ ನಿನ್ನ ಮಾನವನ್ನು ಏಕು ಮಾಡಿ ಭೂಕಾಂತನಾದ ನಮ್ಮನ ಬರಿಗೆ ನೋಟಿಸಿಕೊಂಡು ಹೋಗಿವೆ. ಈ ಲೋಕದಲ್ಲಿ ನಿನ್ನ ಗಂಡರಿಗೆ ಸರಿಯಿಲ್ಲ ಎಂಬುವುದು ಮರಿಯ ಹುಡುಗರನ್ನು ಸರಿಯಾಗುವನೆಂಬುದು ಅರಿವುಡು ರಾಜಮುಖಿ. ಮೂರ್ಖ, ಎನ್ನಂತ ಪರಮ ಪತಿರತೆಯಾದ ಕಾಡೋದು ನಿನಗೆ ಸರಿಯಲ್ಲವೆಂದು ಎಷ್ಟು ಸತಿ ಹೇಳಬೇಕು ಮೂರ್ಖ? ಅದ್ಯಾತಕ್ಕೆ ತರವಲ್ಲ ಪಂಚಾಲಿ? ಎಲ್ಲ ಹಿಂದರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ಈಗಿಂದ ಈಗಲೇ ಈ ಸಭೆಗೆ ಬರ ಅಂತ ಹೇಳು ಪಂಚಾಲಿ. ಬಂದಿರುವರಲ್ಲೋ ಮೂರ್ಖ, ಬಂದರವರು ನನ್ನ ಮಾಡುವರು ಏನು ಪಂಚಾಲಿ? ಸುಮ್ಮನೆ ಎನ್ನನ್ನು ಕೆಣಕೋದು ನಿನಗೆ ಸರಿಯಲ್ಲ, ಭ್ರಷ್ಟ. ಅಹೇ ಪಂಚಾಲಿ, ನಿನ್ನ ಒಡೆಯನಾದ ಧರ್ಮಜನು ನಿನ್ನನ್ನು ಸೋತು ಬಿಟ್ಟನು. ಬಡು ನಡುವಿನ ಬಾಲೆ ಇನ್ನು ಮೇಲೆ ನಮ್ಮಣ್ಣನೇ ಒಡೆಯನು. ಆತ ನಮ್ಮ ಒಡಗುಡಿ ಕಡು ಸೌಖ್ಯ ಪಡವದೇ ಲೇಸೋ. ವಂಚನವಿಲ್ಲದೆ ಕುರುವಲ್ಲವನಲ್ಲಿಗೆ ಬಾರಿ ಮೂರ್ಖ, ಏ ಮೂರ್ಖ, ಎನ್ನ ಗಂಡರಾದ ಭೀಮ ಅರ್ಜುನರನ್ನು ಸಾಮಾನ್ಯದವರೆಂದು ತೆಗೆದುಕೊಳ್ಳಬೇಡ. ನಾನೇನು ಸಾಮಾನ್ಯವನಲ್ಲ ಪಂಚಾಲಿ. ಹದಮನೆ, ಏ ಅದಮನ, ಹೆಚ್ಚಿಗೆ ಮಾತನಾಡಿ ಕೆಟ್ಟ ಹೋಗಬೇಡ. ಏ ಪಂಚಾಲಿ, ನಿನ್ನ ದುರ್ಮಾರ್ಗ ರೀತಿಯನ್ನು ಬಿಟ್ಟು ಬಿಡ ಮೂರ್ಖ, ಮಾಡಬೇಡ ಅನ್ನೋ ಪ್ರಖ. ಅಹೇ ವಾರಿಜಾಕ್ಷಿ, ಹದಮನೆ, ಅಕ್ಷಯವಾದ ಕರುಣ ಕಟಾಕ್ಷದಿಂದ ನಿನ್ನ ರಕ್ಷಿಸುವ ಅಧ್ಯಕ್ಷರಂತರು ಈ ಸೊಲ್ಲಂ ಬಿಟ್ಟು ನಮ್ಮ ಕುರುಕುಲೇಶ್ವರನಿಗೆ ಪಟ್ಟದರನಾಗಿರು. ಈ ಪಂಚಾಲಿ ಸೂರ್ಯವರನ್ನು ಶ್ರೀಹರಿ ಇನ್ನೂ ಕರುಣ ಜನನ ಮುಂದೆನು ಇದಕ್ಕೆ ಸಂದೇಹದ ಕನ್ಯಾ ಪಂಚಾಲಿ. ಮೂರ್ಖ, ಧರೆಯಲ್ಲಿ ಮೇಲುವ ಶ್ರೀ ಭೀಮೇಶನು ನನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರನು. ಆ ಭೀಮೇಶನು ನನ್ನನ್ನು
ಮೆಚ್ಚಲಿದ್ದರೆ ಚಿಂತೆ ಇಲ್ಲ, ನಿನ್ನನ್ನು ಎಳೆದುಕೊಂಡು ಹೋಗೋದು ಮಾತ್ರ ಬಿಡುವುದಲ್ಲ. ಲಕ್ಷ್ಮೀಕಾಂತನು ಪ್ರತ್ಯಕ್ಷನಾಗಿ ಬಂದು ನಿನ್ನ ಹಿಂದವನ್ನು ಚೆಂಡಾಡಿದಳನು. ಏನು ಮಾಡುವುದಿಲ್ಲ ಪಾಂಚಾಲಿ. ಸುಮ್ಮನೆಯನ್ನು ಮಾರ್ಗವನ್ನು ಬಿಟ್ಟು ಬಿಡ ಮೂರ್ಖ, ಮಾಡಬೇಡ ನೋಡ್ಬೇಕ. ಹೇ ಕರ್ಪೂರ ಗಂಜಿಯೇ, ಧರ್ಮದಿಂದಿರುವ ಈ ಪಡ ವಿಪದ ಸಭೆಗೆ ಬಂದರೆ ಅಲ್ಲಿರುವ ಬುದ್ಧಿವಂತರು ನಿನ್ನ ಪತಿಗಳು ಸೌರು ಚೆನ್ನಾಗಿ ತಿಳಿಸೋರು. ಬಿಂಬಾದರಿ ಬೋರಿ ಗುಣ ಧೈರ್ಯ ಚಾತುರ್ಯ ಗಂಭೀರ್ಯನಾದ ನಮ್ಮಣ್ಣನ ಮರ್ಯಾದೆಯ ಕಳೆದು ನಿನ್ನ ಮರ್ಯಾದೆಯಿಂದ ಆತುರದಿಂದ ಕಳೆದು ಬೋರಿ ಚಚ್ಚನ ನಿನ್ನ ಮಾತಿಗೆ ಅಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಕಾಂತೆ ಹೇ ಧರ್ಮಾರ್ಗಣ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ? ಸ್ವಲ್ಪ ಶಾಂತರಾಗು ಸುಂದರಿ. ಎಲ್ಲವರೆಗೂ ಶಾಂತರಾಗಬೇಕು ಕಾಂತ? ಕಾಲ ಬರೋವರೆಗೂ ಶಾಂತಳಾಗಬೇಕು ಸುಂದರಿ. ಅಹೋ ರಮಣಿ, ಹೇಳುವನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಧರ್ಮ ಜಾತೆ ಸುಂದರಿ, ಹೇ ಧರ್ಮಾರ್ಗರ ಮಾಡಿದ ರೀತಿಯನ್ನು ನೋಡಿದೆಯೋ ಇಲ್ಲವ ಕಾಂತ? ಕಾಂತೆ, ಹಡಿಗಡಿಗೆ ಎನ್ನ ಜಡಮುಡಿಯನ್ನು ಬಿಡುವ ಎಳೆದಾಡ್ತಿರುವನು, ಎನ್ನ ಮರ್ಯಾದೆಯನ್ನು ಕಡಿತಿರುವನು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ರಮಣ, ಸನ್ಮೋಹನ ವರ್ಣ. ದ್ರೌಪದಿ ಕೇಳು. ಸುಂದರಿ ಬಾರೆ ಎನ್ನಯ ರಾಣಿ, ಯಾರು ಸಭೆ ಕೇಳುವೆ ಸುಂದರಿ. ಸುಂದರಿ ಕೇಳು.
ಎನ್ನ ಹೃದಯದ ರಾಣಿ. ಕಾಂತ, ಈ ಧರಣಿಯೋ ನಿರುತವು ದುರಿತ ಚರಿತದಿಂಬರಿತರಾದ ನರರಿಗೆ ವಿಧಿಯುತರ ತರಣೆ ನೆರೆದು ಬರದಿಂದ ಬರೆದ ಬರಹವು ಕಪ್ಪು ಗೋರವನ ಸಾಕ್ಷಿಯಾಗಿ ಕಪ್ಪನೆ ಅಪ್ಪಿಕೊಂಡು ಬರುವುದು ತಪ್ಪುವುದಿಲ್ಲ. ಒಪ್ಪದಿಂದ ಕೇಳೆ ಸುಂದರ ಮದನೆ. ಚೆನ್ನಾಗಿ ಹೇಳು ಹರಿಣೇನೆ. ಕಾಂತ. ಇಂದಿನ ಜನ್ಮದಿ ಚಂದವಾಗಿ ಮಾಡಿದ ಪಾಪವು ಸಂದೇಹವಿಲ್ಲದೆ ಇಲ್ಲಿಗೆ ಬಂದು ನಿಂದಿ ಸಂಧಿಸಿ ಹೊಂದಿರುವುದು. ಕಂದಿ ಕುಂದಿ ಒಬ್ಬರಿಂದ ಬಲು ನೊಂದೇನೆಂದು ನಿಂದಿಸುವುದು ಮಂದಮತಿಯಲ್ಲವೇ? ಇಂದುಮುಖಿ ಪ್ರಾಣೇಶ್ವರ, ಶೋಕವು ಸಾಕು ಸಾಕು. ಶ್ರೀಕರ ಸುಭಕರವಾಗಿ ಸಕ್ಕರೆ ಹಾಲು ಸವಿದು ಶೋಕಿದ ಸಂತೋಷವು ಉಕ್ಕಿದಂದಲ್ಲಿ ಮಿಕ್ಕಾದ ಶ್ಲೋಕವು ಉಚ್ಚರಿಸುವನು ಕೇಳೆ ದ್ರುಪದಾತ್ಮಜೆ. ಯಸ್ಮೆ ಚಾಯನೇತಿ ಯಥೇಚ್ಛಾಂ ಯಥಾ ಚಾಯ ವಚಯೇತ್ಥಚಾಂ ಶುಭಾಶುಭ ಮಾತ್ಮ ಕರ್ಮ ತಸ್ಮಾತ್ ಚಾತೆ ನಚಾಂ ತತಾಂ ಛಂಥಾದಾಚ್ಯ ಥಾಚ್ಯ ಥವಾಚ್ಯ ತತ್ರಾಚ ವಿಧಾತು ವಾರದಿ ಸಹಿತಂ. ಮೋಹದ ರಮಣಿಯಾದ ದ್ರುಪದ ನಂದನೆ. ಕಾಂತ, ಇದರ ತಾತ್ಪರ್ಯವೇನೆಂದರೆ ಅದೇನು? ಯಾವನಿಂದ ಯಾತಕ್ಕೋಸ್ಕರ ಯಾವಾಗ ಯಾವ ಪ್ರಕಾರ ಎಷ್ಟು ಮಾತ್ರ ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾಗಿರುತ್ತದೋ ಅವನಿಂದ ಅದಕ್ಕೋಸ್ಕರ ಆ ಪ್ರಕಾರ ಅಷ್ಟು ಮಾತ್ರ ಅದು ದೈವ ಅವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು. ಆ ಸ್ಥಳದಲ್ಲಿ ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸು ಕಾಮಿನಿ ಕಲಹಂಸಗಾಮಿನಿ. ಅಹೋ ರಮಣ, ರಮಣಿ, ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಕಳಾನ ಬಂದು ನಿಮ್ಮ ಒಡೆಯರನ್ನ ನಂಬಬೇಡವೆಂದು ಈ ದುರ್ಮಾರ್ಗನು ಬಾಯಿಗೆ ಬಂದಂತೆ ಮಾತಾಡತ್ರೋನು ಎನ್ನುವ ಮರ್ಯಾದೆಯನ್ನು ಕಳೆಯಿತರು. ಸ್ವಲ್ಪ ಶಾಂತಳಾಗು ಸುಂದರಿ. ಅಹೋ ರಮಣ, ರಮಣಿ, ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ, ಸನ್ಮೋಹನ ಬೇಡ. ಪ್ರೇಯಸಿ ಹೇಳುವೆನು ಕೇಳು.
ನಾರಿ ರತ್ನವೇ, ಕಾಂತ ಹಾರ್ಯ ಹೇಳುವುದೇನೆಂದರೆ ಅದೇನು? ಸರ್ವಕಾಲಾವಶೆ ಸರ್ವ ನರಹ ಕೋಪಾರಿ ಪಯತ್ರತೆ ಅನ್ನುವ ರೀತಿ ಊರ್ವಿಯೋ ಸರ್ವರು ಕಾಲಾಧೀನವೆಂದು ತಿಳಿದು ಯಗ್ಗಳವಾದ ದುಃಖ ಲೆಕ್ಕದಲ್ಲಿಡದೆ ಮಿಕ್ಕಿರುವುದು ಇದು ಅಕ್ಕರವೆಂದು ತಿಳಿ. ದ್ರೌಪದಿ, ಪ್ರಾಣಪತಿ, ನಿನ್ನೊಂದು ನೀತಿ ಹೇಳುವೆನು ಕೇಳು ನೀನು ಜಾಗ್ರತೆ. ಚೆನ್ನಾಗಿ ಹೇಳು ಕಾಂತ. ಅವಶ್ಯ ಮನೋಬುದ್ಧೇನಾಂ ಭಕ್ತಿಗೇಥೆ ಕರ್ಮಾಣಂ ಮನೋಬುದ್ಧಿ ಶುಭಾಶುಭಂ ಕಲ್ಪಕೋಟಿ ಶತೈರಪಿಂ ಎಂಬುವ ವಚನದಂತೆ ವಿಧಿ ರಚನೆ ಮಹಾತ್ಮರಿಗಾದರೂ ತಪ್ಪುವುದಿಲ್ಲ. ಶರತ್ಚಂದ್ರ ಕೀರ್ತಿ ಸಾಂದ್ರರಾದ ಹರಿಶ್ಚಂದ್ರ ಮಹಾರಾಜನು ಶ್ರೇಷ್ಠವಾದ ಅಷ್ಟಭೋಗದಿ ನಷ್ಟಪಟ್ಟು ಪಟ್ಟದ ರಾಣಿಯೊಡನೆ ಕೆಟ್ಟಡವಿಯೋ ಕಷ್ಟಪಟ್ಟದ್ದು ಆಹಾ ಎಷ್ಟಂತ ವರ್ಣಿಸಲಿ. ಕಾಂತಾಮಣಿ, ಕಾಂತ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು. ರಾಮೇಶ್ವರನಿಗೋದರೂ ಶನೇಶ್ವರನು ಬಿಡನೆಂಬ ಗಾದೆಯಂತೆ ವೇದ ಯಾಗಾದಿಗಳ ಮದ ಮೋಹ ಸಾಧಿಸಿದ ಸಾಧು ಜನರಿಗಾದರೂ ಕಷ್ಟವು ಬಂದಾಗ ನೊಂದುಕೊಳ್ಳದೆ ಇದ್ದಾರೆ. ಸುಂದರಿ, ಅರವಿಂದ ನಾಭನ ಮನದೋಳು ಧ್ಯಾನಿಸಿದರೆ ಸುಖ ಶಾಂತಿ ದೊರಕುವವು. ದ್ರೌಪದಿ, ಬಿಡು ನಿನ್ನ ವ್ಯಥೆ. ಕಾಂತ ಹೇಳು ಮಿತ್ರನೇ. ಪ್ರಾಣೇಶ್ವರಿ, ಇಂಥ ಸಮಯದಲ್ಲೇ ನೀನು ಈ ರೀತಿ ಬೇಸರಗೊಂಡರೆ ನನ್ನ ಗತಿ ಏನು ಕಾಂತ? ಸ್ವಲ್ಪ ಶಾಂತಳಾಗು ಸುಂದರಿ. ಕಾಂತ, ಕಾಂತೆ, ಸತಿಗೆ ಪತಿಯ ಗತಿ ಎಂದು ಶಾಸ್ತ್ರವು ಸಾರಿತ್ರುವು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳಕ ಮಾಡಬೇಕಂತ ಗುಣವಂತ. ಚಂದ್ರಮುಖಿ, ಹೇಳು. ಇದು ಅಲ್ಲದೆ ಮತ್ತೊಂದು ಹೇಳಿದರೆ ಕೇಳು. ಮತ್ತಗ ಜಗಾಮಿನಿ, ಕಾಂತ ದ್ರುಪದ ನಂದನಿ, ಉತ್ತಮವಾದ ಮತ್ತೊಂದು ವಾಕ್ಯವು ಕೇಳು, ಹೇಳುತ್ತೀನಿ. ಚೆನ್ನಾಗಿ ಹೇಳು. ಹತ್ತಿದ ಮೋಹ ಪಾಶ ಎಚ್ಚೆತ್ತಲು ಬಿಡದೆ ಸುತ್ತಮುತ್ತ ಮುಟ್ಟಿ ತತ್ತರಗೊಳಿಸುವ ಚಿತ್ತದು ಮಾಯವನ್ನು ಕತ್ತರಿಸಿ ಹತ್ತಿದ ಭಕ್ತಿ ಯುಕ್ತಿ ಮಹಾಶಕ್ತಿಯಿಂದ ಭಕ್ತವತ್ಸಲನಾದ ಶ್ರೀಮನ್ನಾರಾಯಣನಂ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ದೊರೆಯುವವು. ಬಂದ ಕಷ್ಟಗಳು ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡು ಸುಂದರಿಮಣಿ. ಚಾರುತರ ಮತ್ತೊಂದು ನೀತಿ ಸಾರುವನ್ನು ಕೇಳು ಸುಂದರಿ. ಚೆನ್ನಾಗಿ ಹೇಳು ಕಾಂತ. ಹಸ್ತಿರಾಂ ಜೀವನಾಂ ಲೋಕೆ ಅಸ್ಥಿರಾಂ ಧನ ಯೌವನಾಂ ಅಸ್ಥಿರಾಂ ಪುತ್ರ ನಾರೀಣಾಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಮಳದಿ ಮಣಿ ಹಾದ ದ್ರುಪದ ನಂದನೆ, ಕಾಂತ ಇದರ ಅರ್ಥವು ಏನೆಂದರೆ, ಅದೇನು? ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಕಿದ ಮಕ್ಕಳು, ಯಗ್ಗಳವಾದ ರೊಕ್ಕವು, ಮಾನ್ಯವಾದ ಧಾನ್ಯವು, ಶೃಂಗಾರವಾದ ಬಂಗಾರವು, ಶಿಸ್ತಾದ ವಸ್ತ್ರಗಳು, ಇವು ಎಲ್ಲ ಎತ್ತಲು ಬಿಡಲಿ ಹತ್ತಿರುವವು. ಇವು ಎಲ್ಲ ತಾನು ಸತ್ತಾಗ ಹತ್ತಿರ ಇರುವುದಿಲ್ಲ, ತನ್ನ ಹಿಂದೆ ಬರುವುದೂ ಇಲ್ಲ. ನಿರ್ಮಲವಾದ ಧರ್ಮವೇ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲುವುದು, ಆ ಕೀರ್ತಿ ತರುವುದು. ಆದ ಕಾರಣ ಇಚ್ಛೆಯಿಂದ ಪರಮ ಪುರುಷನಾದ ಶ್ರೀ ಕರಿವೀರಭದ್ರೇಶ್ವರನ ಚರಣವನ್ನು ದೃಢವಾಗಿ ಸ್ಮರಣೆಯ ಮಾಡು. ದುಃಖವೆಂಬ ಕಡಲು ಬೀಳದೆ ಕಡೆಗಾಕಬಹುದು. ಉಡು ರಾಜಮುಖಿ, ಎನ್ನ ಪ್ರಾಣ ಸಖಿ. ಹಿಡಂಬರನ್ನು ಒಪ್ಪಿಸಿದ ಭೀಮಸೇನನೇ, ಸುಂದರಿ, ನೀನಾದರೂ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ. ಸ್ವಲ್ಪ ಶಾಂತನಾದ ಸುಂದರಿ. ಎಲ್ಲಿವರೆಗೂ ಶಾಂತವಾಗಬೇಕು ಕಾಂತ?
ಅಣ್ಣನ ಆಜ್ಞೆ ಪಡೆದುಕೊಳ್ಳತಕ್ಕ ಶಾಂತನಾಗ ಸುಂದರಿ ಕಾಂತ ಕಾಂತಿ ಹಣ್ಣನಾಜ್ಞೆ ಅಂದ್ರೆ ನನ್ನ ಗತಿ ಏನು ಕಾಂತ ಸ್ವಲ್ಪ ಶಾಂತವಾಗಿ ಸುಂದರಿ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರಿ ನೋಡಣ್ಣ ಮಾನ ದಿನಿಯ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟ ಮಾಡೋದು ಯಾವ ನ್ಯಾಯ? ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ, ರಮಣ. ಹೇ ಮಾಡಿದ ಪಡವೀಶನಾದ ನಮ್ಮಣ್ಣನ ಧರ್ಮಧಾರ ತಪ್ಪದ ಪಡೆದುಕೊಂಡು ಕಡವು ಹೊರವ ಈ ದುರಾತ್ಮಕವನ್ನು ಕಡವು ಹೊರವನ್ನು ಬಗೆದು ಪದವಿ ಪಾಲು ಮಾಡಿದ ತಾಳ್ತಾಳ ಎಲ್ಲ ಹೇ ಮತಗಜ ಗಾಮಿನಿ ಅಂತ ಹತಮರೋಳ ಹತಮರಾದ ಕವರವರು ಮೀಗದೆಯಿಂದ ಸದನರುವ ಮತಗಳನ್ನು ಬೇಕಾದರೆ ಹಣ್ಣನ ಹಾಗೆ ನಮ್ಮ ಉರುಳು ಕಣ್ಣಿನ ಸಿಲುಕಿ ಸೌರ್ಯ ತಣ್ಣಾಗಿ ಬಂದಗಟ್ಟಿಗಳವ ಪಟ್ಟದ ರಾಣಿ ತುಟ್ಟವಾಗಿ ಎನ್ನ ನುಡಿಯನ್ನು ಕೇಳ ಚೆನ್ನಾಗಿ ಹೇಳು. 10 ಮರ ತೂಕದಿಂದ ಒಪ್ಪುವ ಈ ಗದೆಯಿಂದ ಅಪ್ಪಳಿಸಿ ಕುಪ್ಪಳಿಸಿ ಈ ದುಷ್ಟ ಮರದರ ಬರಚಿಪ್ಪವು ತಪ್ಪದವನ್ನು ಬಿಡಿಸಿಬಿಡುವೆ. ಸುಂದರಿ ಒಪ್ಪಾದ ಅಣ್ಣನ ಆಜ್ಞೆ ಪಡೆಯುವ ತಾಳುತ್ತಾರ ನಡೆಯುವುದಕ್ಕೆ ಕೇಳೋ ಎನ್ನ ಪ್ರಾಣಸಿಕೆ Bye.
ಕರೆಯುತ್ತಿರುವನು. ಸ್ವಲ್ಪ ಶಾಂತವಾದ ಸುಂದರಿ. ಕಾಂತ, ಕಾಂತಿ, ನಮ್ಮಂತ ಗಂಡುಗಳ 5 ಮಂದಿ ಗಂಡರಿದ್ದು ಈ ದುರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ? ಕಾಂತ, ಕಾಂತಿ, ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗನ ವೃಂದವನ್ನು ಚಂಡಾಳ ಮಾಡಿದ ರಮಣ ಚನ್ನೋಗ್ನ ವರ್ಣ. ಹೇ ಪಂಜರದೊಳಗಿನ ಪಂಚರತ್ನದಂತೆ ಪ್ರಚಲಿಸುವ ದ್ರುಪದಾತ್ಮಜ ಕಾಂತ, ಸತ್ಯದಿಂದ ಬಿತ್ತರಿಸುವೆ ಚಿತ್ತವಿಟ್ಟಿಕೆ. ಚೆನ್ನಾಗಿ ಹೇಳು. ಬೆಳ್ಳ ಅದಮ ಕೌರವ ವಂಶವನ್ನು ನಿರ್ಮೂಲ ಮಾಡಬೇಕೆಂದು ಇದೇ ಕಿಡಿ ಹೆಣ್ಣಿನ ಅಂತ ಕೋಲ್ ಮಿಂಚಿನ ಅಂಡವ ತಿಳಿದಿರ್ತ ಈ ನೆಲೆಯಿಂದ ತೆಗೆಸಿದೆ. ಹೇ ಸುಂದರಿ, ಸ್ವಲ್ಪ ಸ್ಥಳ ಆಗ್ರಜನ ಆಜ್ಞೆಯನ್ನು ಶೀಘ್ರದಿಂದ ಪಡೆದುಕೊಂಡು ನಿನ್ನ ಕಣ್ಣಗಳ ಮುಂದೆ ಗಣ್ಣ ಘಾತಕರನ್ನು ಸೀಳು ವೇಳ ಮಾಡಿ ಮೃತ್ಯು ದೇವತೆಯ ತುತ್ತು ಮಾಡಿಬಿಡುವ ನಾಳೆ ಹುಡುಕುಲಾಂಬಿಗೆ ಇಲ್ಲೇ ಮತ್ತೆ ಮಾರ್ಯ. ಹೆಸರು ಪಡೆದ ಪಾರ್ಥ. ಹೇ ಸುಂದರಿ, ಏನಾದರೂ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ. ಸ್ವಲ್ಪ ಶಾಂತವಾಗು ಸುಂದರಿ. ಎಲ್ಲವರೆಗೂ ಶಾಂತವಾಗಬೇಕು ರಮಣ. ನಮ್ಮ ಅಣ್ಣನ ಆಜ್ಞೆ ಆಗುವ ತನಕ ಸ್ವಲ್ಪ ಕಾಲ ಹೇಳಿ ನಿನಕೇನು? ಅದೇನು ಚೆನ್ನಾಗಿ ಹೇಳು. ನಾನೇ ಬೇಡೆ ಸೋಯನ್ನ ಪಾರ್ಥ. ಹೇ ಸುಂದರಿ, ದುರ್ಮಾರ್ಗರು ಮಾಡಿದ ರೀತಿಯನ್ನು ನೋಡಿದೆಯಾವಲ್ಲಮ್ಮ? ನೋಡಿದನು ಸುಂದರಿ. ಅಡುಗಡಿಗೆ ಎನ್ನ ಜಡಮುಡಿಯನ್ನು ಪಿಡದ ಎಳೆದಾಡ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದೆ ಮಾಡೆ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ ಚನ್ಮೋಹನ ಬಣ. ಹೇ ಚಂದಿರ ವದನೆ ಹರಿಣ ನಯನೆ, ಚೆನ್ನಾಗಿ ಕೇಳು. ಹರಿಣ ಪಕ್ಷಿಗಳ ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ನಿಲ್ಲುವುದೇ, ಗರುಡ ಪಕ್ಷಿಯ ಮುಂದೆ ಸರ್ಪವುದರ ಧರ್ಮವು ತೋರ್ಪಡಿಸುವುದೇ. ಹೇ ಸುಂದರಿ, ಸುಂದರ ನಿಬ್ಬರದಿ ಅಬ್ಬರಿಸುವ ಹೆಬ್ಬುಲಿಯ ಮುಂದೆ ನಿಂತು ಬಳಿಗೆ ಕಿರಿಕುಲದ ಕುರಿಮರಿಯ ಹೊರದಿಂದ ಚರಿಸುವುದೇ. ಹೇ ಸುಂದರಿ, ಕಟ್ಟುಗ್ಗತರ ಮಾದಕೋ ದಂಡವಂ ಹೂಡಿ ಆ ಕೌರವನ ಮಗಾಶಪಡಿಸಿ ದಿಕ್ಕು ದಿಕ್ಕಿಗೆ ಓಡಿಸಿ ಬರೋಣ ನೋಡು ದ್ರೌಪದಿ, ಈ ಎಲ್ಲ ಪ್ರಾಣ ಸತಿ ಸುರವರ
ಮಹೇಶ್ವರಿ, ನಾನು ಎಷ್ಟು ವಿಧದಿಂದ ಹೇಳಿದರೂ ನಿನಗೆ ಸ್ವಲ್ಪವಾದರೂ ಎನ್ನ ಮೇಲೆ ಧರ್ಮಾರ್ಗರು ನನ್ನ ಮಾನ ಕರೋದನ್ನು ನೋಡಿ ನನ್ನ ಮನಸ್ಸಿಗೆ ಆನಂದವಾಯಿತಕ್ಕಂತ ಗುಣವಂತ. ಹೇ ಪದ್ಮದಳ ಲೋಚನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸಿದ್ಧವಾಗಿ ದ್ವಾರದಲ್ಲಿ ಬಿದ್ದು ಬಳಲಿಕೆಯಿಂದ ಎದ್ದ ಭಾರತ ಮದ್ದಾನೆಯಂತೆ ಶುದ್ಧಾತ್ಮಕರಾದ ಅಣ್ಣನ ಆಜ್ಞೆಯಲ್ಲಿ ಬಿಚ್ಚಿದ ಕಾರಣ ಈ ದಿನ ಲೋಕ ಪ್ರಸಿದ್ಧವಾದ ಪರಾಕ್ರಮವಿದ್ದರೂ ಅಂದರೆ ಆ ಕುಲ್ಲ ಕೌರವನ ಮೂಗೇಂತೆ ಎಲ್ಲಿ ಒಕ್ಕರು ನಿಲ್ಲವದೆ ಕೊಲ್ಲಿ ಬಿಡಿವೆ. ಈ ಮಾತು ಸುಳ್ಳದ ಪಲ್ಲವೇಣಿ ಕಲಿಕೀರವಾಣೆ. ಕುಲ್ಲ ಕೌರವನೇ, ನಿಮ್ಮ ಹೆಂಡತಿಯಾದ ಪಾಂಚಾಲಿಯಂ ಕಿಂಚುತ್ತಾದರೂ ಕರಣವಿಲ್ಲ ಮಾನಭಂಗ ಮಾಡಿಸವನು ನೋಡ. ನಿನ್ನ ಉದ್ದಂಡ ಬಲ ಮರಕ್ಷವನ್ನು ಬಿಟ್ಟು ಬಿಡ. ಬಂದ ಭ್ರಷ್ಟ ಎಂದಂಗೆ ಏಕಚಕ್ರಪುರದಲ್ಲಿ ಕೈಯಲ್ಲಿ ಕೊಬ್ಬರೆ ಗಂಬಿಡಿದು ಮನೆಗೆ ತಿರುದುಂಡದ್ದು ಯಾರು ಕಾಣರು. ಅಂದವಂ ಕಾಣದೆ ಬ್ರಾಹ್ಮಣರ ಮನೆಯಲ್ಲಿ ಕುಟ್ಟಿದ ನೆಲ್ಲಟ್ಟನ್ನು ತಿಂದ ಜೀವಿಸಿದ್ದು ಯಾರು ಹರಿದರು. ಎಲೆ ಈ ಮೂರ್ಖ, ಹೇಳಿದೆಯಲ್ಲ ಗುಲ್ಲ, ಹಡಿಗಿಸಿ ಬಿಡಲು ನಿನ್ನ ಗುಲ್ಲ. ಏನೇ ಈ ಕಾರ್ಯ ದುರ್ಯೋಧನ, ನೀವು ಘಾತಕರು, ಪರಮ ಪಾತಕರು. ಭೂತರ ತಾವು ಖ್ಯಾತಿಯಿಂದ ತಿಳಿದು ಇಂಥವರಲ್ಲಿ ಬಂಧವನ್ನು ಬಿಟ್ಟು ಇರಬಾರದೆಂದು ಕುಂತಿಯಾದ ಚಿಂತೆ ಇಲ್ಲವೇ ಸಂತೋಷದಿ ಪ್ರಯಾಣ ಮಾಡಿ ಹೋಗಿ ಸೋರಿಗೆ ಕಾಣಿಸಿದ ಏಕಚಕ್ರಪುರದಲ್ಲಿ ವಾಸವನ್ನು ಮಾಡಿದರು. ಆ ಪಟ್ಟಣ ಸಮೀಪದ ಪಟ್ಟದಲ್ಲಿ ಕೆಟ್ಟ ಗುಣದ ಜಗಜ್ಜಟ್ಟಿಗಾಗಿ ವಿಕಾರನಾದ ದಾಸುರಪುರದಲ್ಲಿ ತರತ್ತರವಾಗಿ ದಿನವೊಂದಕ್ಕೆ ಮನೆಯವೊಂದರಲ್ಲಿ ಒಂದು ಬಂಡಿ ಹಣ್ಣ ಒಬ್ಬ ಮನುಷ್ಯ ಬಾಂಧೂರವಾದ ಕೋರಗಳ ಎರಡು ಕಟ್ಟಡ ಇಟ್ಟುಕೊಂಡು ಒಟ್ಟಿಗೆ ತಿರುತ್ತಿರಲು. ಅದಮ ಏನೇ ಬಂಡ ಅಷ್ಟಗಾಲ ನಾವು ಇರುವರ ಮನೆಯನ್ನು ಅಂತೂ ಬರಲು ಅದನ್ನು ಅಂತಿರುವ ಆ ಮನೆಯ ಬ್ರಾಹ್ಮಣ ಮಗನನ್ನು ಕಳುಹಿಸದೆ ಬಕಾಸುರ ಆ ರೀತಿಯ ಜಗಚ್ಚಟ್ಟಿಗಾಗಿ ನಾನೇ ಹೋಗುವನೆಂದು ಅಭಯವನ್ನು ಕೊಟ್ಟು ಕಂಡದ ಹಣ್ಣದ ಬಂಡಿಯ ಮೇಲೆ ಹೇಳಿಕೊಂಡು ದಂಡಿಯಾಗಿ ಒಂದು ಚಂಡ ಬಕಾಸುರನೆಂಬ ಹದಮನ ಎನ್ನ ಪ್ರಚಂಡಕರ ಬಾಹುಬಲಿ ಸರ್ವಸಿ ಏಕಚಕ್ರ ನಗರದ ಎಪ್ಪಾಲಿಗೆ ನಿಲ್ಲಿಸಿದ ಉಜ್ಜಬಲ ರೌದ್ರ ರೂಪ ವೀರ ಪ್ರತಾಪನೆಂಬುದು ಗೊತ್ತಿಲ್ಲವೋ ಹದಮನ. ವಿಕ್ರಮನಾದ ಭೀಮಸೇನ, ಅಣ್ಣ ಧರ್ಮಾನಂದನ, ನಿನಗಷ್ಟು ವಿಧವಾದ ಸಿಟ್ಟು ಇದ್ದರೆ ಇಖೋ ಸಿದ್ಧನಾಗಿದ್ದೇನೆ. ಇಂದುಳಿಯದೆ ಎನ್ನಂ ಕೊಂದು ಹಾಕಿ ನಿನ್ನ ವೈರಿಗಳಾದ ಕೌರವರನ್ನು ಸಂಹರಿಸಿ ಈ ಧರಣಿಯೋ ವೀರಾದಿ ವೀರನಾಗಿ ಮೆರೆಯಬಹುದು. ಹೀಗೆ ಮಾಡಬೇಕಾದರೆ ನೋಡು, ಇಲ್ಲವೇ ಆ ಕೌರವರನ್ನು ಸಂಹರಿಸಿದಕ್ಕೆ ಎಷ್ಟು ಮಾತ್ರಕ್ಕೂ ಅಪ್ಪಣೆಯಂ ಕೊಡಲಾರೆ. ಅಣಿಜ ಶೇಖರ, ಸೈರಿಸೋ ನಿನ್ನ ಕೋಪಾತುರ. ಆಹೋ ನಿರ್ಮಲ ಧರ್ಮ ವಿಗ್ರಹನಾದ ಅಣ್ಣ ಪಡಿವಿಪತೆ ತಮ್ಮ ಭೀಮಸೇನನೇ, ಈ ದೃಷ್ಟ ಭ್ರಷ್ಟ ದುಶ್ಯಾಸನಂ ಗದೆಯಿಂದ ಕುಟ್ಟಿ ಕುಟ್ಟಿ ಕಟ್ಟೆ ಮಾಡಿ ಕಟ್ಟರ ಯಮಪಟ್ಟಣಕ್ಕೆ ಸೇರಿಸಲೆಂದು ಎಷ್ಟು ವಿಧದಿಂದ ಅಪ್ಪನೆಯನ್ನು ಕೇಳಿದರೆ ನಿಷ್ಠೂರವಾದ ನಡೆಯುವ ವ್ಯಗ್ರವಾಗಿ ಬೇರೆ ಜಗ್ಗನೆ ಬಂದು ಕಾರ್ಯ ಮುಗಿಸಿ ತಲೆ ತೆಕ್ಕೆ ಮುಂದೆ ಬಗ್ಗೆ ಕುತ್ತಿಯನ್ನು ಕತ್ತರಿಸಿಕೊಂಡು ತತ್ತರಗೊಂಡು ಎತ್ತರ ನುಡಿದಿದಂತೆ ನಿಮ್ಮ ಚಿತ್ತಕ್ಕೆ ಹೇಗೆ ತೋರಿತು? ಅಣ್ಣಯ್ಯ, ತಮ್ಮ ಭೀಮಸೇನ, ಧರ್ಮರಾಯನ ತಮ್ಮಂದರು ಧರ್ಮ ತಪ್ಪಿದರು. ಅಯ್ಯೋ ಅಣ್ಣನನ್ನು ಕೊಳ್ಳುವ ಗನ್ನ ಘಾತಕರಾದೆವು. ಶಿವ ಶಿವ, ನೀತಿ ಮಾತು ಖ್ಯಾತಿಯ ಇರುವುದೆಂದು ಶ್ರೇಷ್ಠರ ಅಣ್ಣನಂ ತಂದೆ ಸಮಾನವೆಂದು ಬಣ್ಣಿಸಿ ಹೇಳುವರು. ಇಂಥ ಅಣ್ಣನಂ
ಕೊಂದು ಪಾಪವನ್ನು ಕಟ್ಟಿಕೊಂಡು ಹುಟ್ಟಿದ ಸಾರ್ಥಕವೇನು? ಎಷ್ಟು ದಿನ ಬಾಳಬೇಕು? ಪೂರ್ವಿಸಲೇ ಪೂರ್ವ ಜನ್ಮದಿ ದುರ್ಮಾರ್ಗತನ ಮಾಡಿ ಈ ಕರ್ಮದಿ ಮುಳುಗಿರುವವು. ತಾವು ಸೃಷ್ಟಿ ಸನ್ನುತ ನಿಷ್ಠ ಗರಿಷ್ಠರು, ನಿಷ್ಠ ಸಂತುಷ್ಟ ವಿಶಿಷ್ಟರು, ಸತ್ಯಗುಣ ಶ್ರೇಷ್ಠರು, ಧರ್ಮರಾಯನ ತಮ್ಮಂದರು ಧರ್ಮ ತಪ್ಪಿದರು. ಧರ್ಮರಾಯನೆಂಬ ಹೆಸರು ಭೂತಾಳದಿ ಪ್ರಖ್ಯಾತಿ ಆಯಿತು. ರಾಜಾದಿ ರಾಜನಾದ ಅಣ್ಣ ಈ ಕಾಲಿನ ಪಾದ ಪ್ರತ್ಯಾಂಗಯ ವಂದನ ಮಾಡುವೆ. ಎಲ್ಲ ಭಿನ್ನಪ ನಿನ್ನ ಮನದವರ ಚೆನ್ನಾಗಿ ಲಾಲಿಸೋ. ಪ್ರಸನ್ನನಾಗಿ ಮುಂದಿನಂತೆ ಕೆನ್ನ ಮಾಡದೆ ಆ ಬಂಡ ದುಶ್ಯಾಸನ ಖಂಡಿಸಿ ತುಂಡು ತುಂಡು ಮಾಡಿ ಖಂಡವನ್ನು ತೆಗೆದು ಭೂತ ತಂಡಕ್ಕಿಯ ದಂಡಿಯಾಗಿ ತಿಂದುಕೊಟ್ಟು ಬಾ ತಮ್ಮನೆ ಎಂದು ಸಮ್ಮತದಿಂದ ಸುಮ್ಮನೆ ಒಂದು ಗಳಿಯ ಅಪ್ಪಣೆಯನ್ನು ಕೊಟ್ಟು ಕಳುಹಿಸಬಾರದಾಯ ಮತರೆಯ ತಿಳಿಗಿರಾದ ಧರ್ಮಗಳನ್ನು ಅವರಿಗೆ ಲೈನ್ ಹಾಕಪ್ಪ ಕುರ್ಚಿಗಳು ಈ ಕಡೆಗೆ ಹಾಕು. ಮೂವರಿಗೆ ಮಮ್ಮ ಈ ಕಡೆಗೆ ಬರ್ರಿ ನೀವು. ಇವತ್ತಲ್ಲ ತಮ್ಮ ದುಶ್ಯಾಸನ ಅಣ್ಣ ದುರ್ಯೋಧನ ಈ ಕೂಳ ಪಾಂಡವರ ದಾಳಿಯನ್ನು ಅಡಗಿಸಿ ಹೇಳಿದ ಮಾತು ಕೇಳಿಕೊಂಡು ನಾವು ಕೊಟ್ಟ ಬಟ್ಟೆಗಳ ಮುಟ್ಟುಕೊಂಡು ಕೊಟ್ಟ ಸಂಬಳವನ್ನು ತೆಗೆದುಕೊಂಡ ಹತ್ತಿನಲ್ಲಿ ಸಿದ್ಧವಾಗಿದ್ದರೆ ಮಹತ್ತರ ಉಂಟಾಯಿತು. ಎಲ್ಲವಾಯಿತೆಂದರೆ ಮುಡೆಸೆರೆಯಲ್ಲಿಟ್ಟು ಭಾವಿಯಾದ ದ್ರೌಪದಿ ಎಂಬುವಳ ಹುಟ್ಟ ಪಿತಾಮ್ರವಂ ತಟ್ಟನೆ ಸೆಳೆದು ಮಾನವಂ ಸೂರ್ಯ ಮಾಡು ತಮ್ಮ. ಅಹೋ ಹಾತ್ರಜನಾದ ದುರ್ಯೋಧನ, ಅಹೋ ಅನುಜನಾದ ತಮ್ಮ, ನಿನ್ನ ಎಷ್ಟದಂತೆ ಈ ಕ್ಷಣದ ದ್ರೌಪದಿ ಮಾನವ ಮೇನ ಮಾಡುವ ಕನ್ಯಾ ಆಗ್ರಜ, ಈ ಮಾತು ಸಹಜ. ಮುತ್ತಿನ ಮಣಿಗಂತ ಒಪ್ಪುವ ತಮ್ಮ ದುಶ್ಯಾಸನ, ರತ್ನಮಣಿ ಅಂತ ಒಪ್ಪುವ ಅಣ್ಣ ದುರ್ಯೋಧನ. ಈ ಭ್ರಷ್ಟಲಿಂಗಳಿಗೆ ಹುಟ್ಟಿರುವ ಪಟ್ಟು ಬೀದಾಮ್ರವನ್ನು ತಟ್ಟನೆ ಸೆಳೆದು ಈ ಸಭಾಮಂಡಲದಲ್ಲಿ ಮಂಡು ಮಾಡಿಬಿಡು ಕಂಡಿಯ ತಮ್ಮ. ಹಾಗೇ ಜಡದ ಗಂಡಿಯಾದ ದ್ರೌಪದಿ, ನೀನ್ ಏತಕ್ಕೆ ಚಿಂತಿಸುತ್ತೆ? ನಮ್ಮ ಹಣ್ಣಿನ ಆಜ್ಞೆಯನ್ನು ಕೇಳಿದೆಯಾ? ಏನೆಂದು ಏ ವಂಚಾಲ ಭೋಲರಿ ನೀನು ಒಟ್ಟ ಪೀತಾಂಬರ ತಕ್ಷಣ ಸೇರಿದು ಬಿಡುವೆ. ನಿನ್ನ ಬಿಡಿಸುವ ನಾಟಕದಾರು ಭೋಲರಿಯ ಅಡ್ಡ ಬಂದ ವೈರಿಗುಳಿಯನ್ನು ಕಡ್ಡಿ ಸಮಾನ ಮಾಡಿ ಗಗನ ಮಂಡಲಕ್ಕೆ ಹೋಗಿವೆ. ಅಡ್ಡ ಇಲ್ಲದ ಮರ್ಯಾದೆ ಕಲಿಯುವೆ ನಾರಿ ವಯ್ಯಾರಿ ಮದನ ಖಟಾರಿ. ಈಗ ಹೋಗುವುದು ಮಾನಹಾರ. ಅಹೇ ನೀರಜಾಕ್ಷಿಯೇ, ಅಹೇ ನೀರಜ ವಿಚಾರಿಯೇ, ಎನ್ನ ಮಾತ ಮನಸ್ಸಿಗೆ ತಾರಿಯೇ. ಹರಿನಾರಾಯಣ, ಈ ಸಮಯ ನಿನ್ನ ಬಿಡುವುದಿಲ್ಲ. ನೀನು ಈ ಭ್ರಷ್ಟ ಪಂಡವನ್ನು ಮರೆತು ಬಿಡ. ಏ ಖಾಲಿ, ನಾನು ಈ ಕ್ಷಣದಲ್ಲಿ ನುಟ್ಟು ಪೀತಾಂಬರ ಸೆರೆಯನ್ನು ಬಿಡಿದರೆ ನೋಡಬಹುದು ಮಧ್ಯಾಹ್ನದ ಪಾಂಚಾಲಿ. ನಿನಗೆ ನೀನು ಹೆಸರಿಸಿಕೊಳ್ಳದ ಜಾಗತೆ ಬಂದ ಒದಗಿರೋದು ನಿನಗೆ ಈಗತೆ. ಎಳಿವನೆಂದು ಭಗವಂತನು ಎನ್ನ ಮಾನಕಾಯ ಹೊರ ನಿನ್ನೆಯಾಗಿರುವುದು. ಶೇಷ ಶಯನ ನಾರಾಯಣ ಓ ಕಮಲ ನಯನ ನಾರಾಯಣ ಓ ಶೇಷ ಶಯನ ನಾರಾಯಣ ಓ ಕಮಲ ನಯನ ಓ ಚಂದ್ರನಾರೆ ಮರಾರೆ ನಿನ್ನ ಮರೆತು ನನಗೆಲ್ಲ ಬೇರೆ
ಅಹೋ ಅಣ್ಣಯ್ಯ, ಅಹೋ ತಮ್ಮ, ಏನು ಮೋಸವಾಯಿತು? ಅದೇನು ಮೋಸವಾಯಿತು ತಮ್ಮ? ಈ ದ್ರೌಪದಿಯ ಸೀರೆಯನ್ನು ಸೆಳೆಯಲು ಎಲ್ಲ ಬಾವುಗಳ ತ್ಯಾಯಸದಿಂದ ಭೂಮಿ ಮೇಲೆ ತತ್ತರಿಸಿದ್ದಂತೆ ಬರುವುದು. ಶಿವ ಶಿವ ಅನಸ್ತ ಇದೇನಾಚಾರ್ಯ ಚಂದ್ರಶೇಖರ. ಅಹೋ ಅಣ್ಣಯ್ಯ, ಅಹೋ ತಮ್ಮ, ಈ ತರುಣಮಣಿಯ ವಸ್ತ್ರಗಳು ಪರಿಪರಿಯಿಂದ ಸ್ವಲ್ಪ ಕಾಲಕ್ಕೂ ಹುಟ್ಟು ವಸ್ತ್ರಗಳು ಹುಟ್ಟಂತೆ ಇರುವವು. ಇನ್ನು ನಾನು ಯಾವ ರೀತಿಯಿಂದ ಪರಿಣಾಮಗೊಂಡರು ಅಣ್ಣಯ್ಯ? ಅಹೋ ಅಣ್ಣಯ್ಯ, ಅಹೋ ತಮ್ಮ, ಈ ತರುಣಮಣಿಯ ವಸ್ತ್ರಗಳು ಎಷ್ಟು ಸೆಳೆದರೆ ದೊಡ್ಡ ಬೆಟ್ಟದಂತೆ ಹಾಕಿದರು. ಕತ್ತರೆ ಇಲ್ಲದೆ ನಿಟ್ಟು ನಿಟ್ಟಾಗಿ ಬಿದ್ದರು. ಎಷ್ಟು ಸೆಳೆಯಲು ಸೃಷ್ಟಿಗೊಳಿಯದ. ಅಹೋ ಮಹಾಸೂರನಾದ ಸಹೋದರನೇ, ಆಹೋ ಅಗ್ರಜನೇ, ಈ ನಾರಿಗೂ ಕಪಟ ನಾಟಕ ಬೂಟಕ ವಿದ್ಯೆಗಳು ಪಾಡಿಸುವರು, ಈ ವೈಹಾರಿಗೂ ಸುಳ್ಳು ನುಡಿಯುವರು. ಹೌದು ಅಗ್ರಜ. ತಮ್ಮ ದುಶ್ಯಾಸನ, ಅಣ್ಣ ದುರ್ಯೋಧನ, ಭರದ ಇವರನ್ನು ತಪ್ಪಿಸಿಕೊಂಡು ನಮ್ಮ ಅರೆಮನೆಗೆ ನಡೆಯುವ ದುಶ್ಯಾಸನ ಅತಿ ಬೇಗನೆ. ಕರ್ಣ ಅಣ್ಣನಾದ ದುರ್ಯೋಧನ ಏನು ಹೇಳೋದನ? ಅದೇನು ಚೆಂದ ಹಾಗೆ ಹೇಳತಮ್ಮ. ಈ ದ್ರೌಪದಿ ಸೀರೆಯನ್ನು ಸೆಳೆಯ ಹೋಗಿ ನನ್ನ ಜೀವ ಹೇಗಾಗಿ ತಂದರೆ ಅದೇಗಾಯಿತು ತಮ್ಮ. ಕಾತರಿಸಿ ಕಳವಳಿಸಿದೆ. ಆಯಾಸದಿಂದ ನೀರಿನ ದಾಹಗೊಂಡಂತೆ ತೊರಿತು. ಯಮಗೆ ಶ್ರೀ ಕೊಲ್ಲಾಪುರಮ್ಮ ದೇವಿ ಕೃಪಾ ಎಲ್ಲವೈತು ಅಣ್ಣಯ್ಯ. ಏನು ಆಶ್ಚರ್ಯ. ಅಹೋ ಅನುಜ, ಆಹೋ ಅಗ್ರಜ, ಈ ಪಾಂಚಾಲಿಯ ಸೀರೆಯು ಘಟ್ಟದಂತೆ ಬಿದ್ದಿದ್ದನ್ನು ಕಂಡು ಭಯಪಟ್ಟು ಎನ್ನ ಮುಂದೆ ಹೇಳಿದೆಯೋ? ಹೌದು ಅಗ್ರಜ. ಅಹೋ ಅನುಜನೇ, ಅಗ್ರಜನೇ, ಹಾಗಾದರೆ ಈ ದ್ರೌಪದಿ ಎಂಬುವರನ್ನು ಅರಮನೆಗೆ ದಾಸಿಗಳಲ್ಲಿ ಸೇರಿಸಿ ಕಂಡಿಯ ಅನುಜ, ಈ ಮಾತು ಸಹಜ. ನಿನ್ನ ಇಷ್ಟವೊಂದು ಹಾಗಲಾಗ್ತಿದೆ. ಅಹೋ ನಿರ್ಮಲಾತ್ಮಕನಾದ ಧರ್ಮರಾಯನೇ, ಸಹೋದರ, ನಿಮಗೆ ತಿಳಿದ ರೀತಿ ನಮಗೆ ತಿಳಿಯದಿಲ್ಲವೇ? ನಾವು ಅಂಥ ಮೂಡರೇ ಬಲ್ಲವರಲ್ಲವೇ? ನಿನ್ನ ಅನುಜರಾದ ಭೀಮ ಅರ್ಜುನರು ನಿನ್ನ ಪ್ರೀತಿಗೆ ಸತಿಗಳಾದ ಪಾಂಚಾಲಿಯನ್ನು ಪಡೆಯಬೇಕಾದರೆ ನಾನು ಹೇಳಿದ ಪ್ರಕಾರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸದಲ್ಲಿ ಪುನಃ ನಿಮ್ಮ ರೂಪಗಳು ಕಂಡರೆ ಮತ್ತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅರಣ್ಯವಾಸಕ್ಕೆ ಬೇಗನೆ ಅಡಿನಡಿ ಧರ್ಮನಂದನ, ಇದೇ ನಿಮಗೆ ವಾಗ್ದಾನ. ಅಹೋ ಅನುಜಾದಿಗಳಿರ, ಆಗ್ರಹ, ಅಹೋ ಪ್ರೀತಿಯ ಸತಿಯಳಾದ ದ್ರೌಪದಿ, ನಾವು ರಾಜಾಜ್ಞೆಯಂತೆ ನಡೆದುಕೊಳ್ಳಬೇಕು. ಅದೇ ನಮ್ಮ ಧರ್ಮವು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಅರಣ್ಯವಾಸಕ್ಕೆ ಹೋಗಬೇಕು. ತಡವಿಲ್ಲದೆ ನಡೀರೈ ಸಹೋದರರೇ, ಮಹಾಸೂರರೇ. ಕರ್ಣ ಕರ್ಕೊಂಬರಿ. ಕರ್ಣ ಟೈಮ್ ಆತ್ ನೋಡ್ರ. ಕರ್ಣ, ಅಹೋ ರವಿನಂದನ, ಅಹೋ ಕೌರವೇಂದ್ರನೇ, ನಾನೊಂದು ಸರಿ ಆಲೋಚನೆ ಮಾಡಿರುವನು. ಅದು ಏನೆಂದರೆ, ನಿನ್ನ ವೀರ ವೇಷದಿಂದ ಶೌರ್ಯಮಂ ತೋರುತ್ತಾ ಪೌರುಷಮಂ ಬೀರುತ್ತಾ ಐತರ ಮಾನವಂ ನಮ್ಮ ಜಯಲಕ್ಷ್ಮಿಗೆ ಮಾರುತ್ತಾ ಸಜ್ಜನ ತೋರುತ್ತಾ ನಮ್ಮ ಸೇನಾ ಸಮವಂ ಘೋಷಯಾತ್ರೆಗೆ ನವದಿಂದ ಜಾಗೃತಿಗಿಂತ ದೈತ್ಯಾವನಕ್ಕೆ ಹೋಗಬೇಕು. ಅಹೋ ಕಲಿಕರ್ಣನೇ, ಅಹೋ ದುರ್ಯೋಧನ ಮಹಾರಾಜನೇ, ಸೇನಾ ನಾಯಕರಿಗೆ ಮತ್ತು ಚತುರಂಗ ಬಲಕ್ಕೆ ಆಜ್ಞೆ ನೇಮಿಸಿ ಕಂಡಿಯ ರಾಜೇಯ. ಈ ಏನೆಂದರೆ
ಚಕ್ರವರ್ತಿಯಾದ ಕೌರವೇಂದ್ರ, ಅಹೋ ರವಿನಂದನ, ಆ ದ್ವೈತ್ಯ ವನಕ್ಕೆ ಘೋಷಯಾತ್ರ ನೇಮದಿಂದ ಹೋಗಿ ಆ ಪಾಂಡುಪುತ್ರಿಗೆ ಯಾವ ವಿಧದಿಂದಲಾದರೂ ಕಷ್ಟಪಡಿಸಿ ನಷ್ಟವನ್ನು ರೀತಿ ಮಾಡಬೇಕು. ಅಹೋ ರಾಜ, ಅಹೋ ರವಿನಂದನ, ಹೋಗಿ ಬಂದರೆ ಸಾರ್ಥಕವೇನೋ? ಇದಕ್ಕೆ ನಿನ್ನ ಉಪಾಯವೇನೋ? ನಿನ್ನ ಮನಸ್ಸಿನ ತಾತ್ಪರ್ಯವೇನೋ? ಎನ್ನ ಮುಂದೆ ಹೇಳು ರಾಜ. ರವಿಕೋಟಿ ತೇಜ, ಅಹೋ ಸಕಲ ಗುಣ ಗಂಡನಾದ ರಾಧೇಯ, ಅಹೋ ಕೌರವೇಂದ್ರನೇ, ಎನ್ನ ಆಲೋಚನೆ ಏನೆಂದರೆ ಹೇಳು ರಾಜ. ಪಾಂಡವರ ಸೌಖ್ಯಕ್ಕೆ ಕಷ್ಟ ತೋರುವ ಪ್ರಕಾರ ದೈತ್ಯ ವನಕ್ಕೆ ಘೋಷಯಾತ್ರೆಯ ನವದಿಂದ ಹೋಗಬೇಕು. ಪಂಚ ಪಾಂಡವರಿಗೆ ನಮ್ಮ ಸಿರಿ ಸಾಮ್ರಾಜ್ಯವನ್ನು ಕಂಡು ಕಡಮಿಡುಕುವಂತೆ ಮಾಡಬೇಕು. ಅಹೋ ಕಲಿಕರ್ಣನೆ, ಅಹೋ ದುರ್ಯೋಧನ ಮಹಾರಾಜನೇ, ಚಿತ್ರಸೇನರ ವನವಂಪಕ್ಕೂ ದಾಳ ಧೂಳಿಗೆ ಮಾಡಿ ತರಲತಗಳ ಮುರಿದು ಪುಷ್ಪಾಂಗಳ ಮರೆದು ದೇವಾಲಯಗಳನ್ನು ಕಡಿದೆ ಸರೋವರದ ಸೋಪಾಂಡವಂ ಕಿತ್ತಿ ವನಭಂಗವ ಮಾಡಬೇಕು. ಪಾಂಡವರು ನಿಮ್ಮ ವನವಂ ನಾಶಗೊಳಿಸಿದರೆಂದು ಗಂಧರ್ವರಿಗೆ ಹೇಳಬೇಕು. ಹೋಳಿರಿ ಪಾಂಡವರಿಗೆ ಗಂಧರ್ವರಿಗೆ ಕಳವವಿಟ್ಟು ಬರಬೇಕು ಎಂದು ಯೋಚನೆಗೆ ಮಾಡಿರುವನು ಗಂಡಿಗ ರವಿನಂದನ. ಬಲ 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 ದುರ್ಯೋಧನ ಮಹಾರಾಜ, ಓಹೋ ಕಲಿಕರ್ಣನೇ, ನಿನ್ನ ಸರಿ ಆಲೋಚನ ಪರಿಣಾಮ ಈ ಧರಣಿಯೋದಾರನ್ನು ಕಾಣೆನು. ಮತ್ತೇನು ಕಾರ್ಯ ಮಿತ್ರಸುವೆಯೋ? ಅಹೋ ರಾಜ, ಅಹೋ ರವಿನಂದನ, ನಮ್ಮ ಪರಿವಾರದವರೆಲ್ಲರೂ ರಕ್ತ ದೀಪ್ತ ವಿಸ್ತಾರವಾದ ವಸ್ತುಗಳಿಂದಲೂ ಶಿಸ್ತಾದ ಪಟ್ಟು ಪಿತಾಂಬರದಿಂದಲೂ ಜಗಜಿವರ ರತ್ನ ದೀಪ್ತ ಆಭರಣಗಳಿಂದಲೂ ನವಭರಿತವಾದ ಮುತ್ತಿನ ಗೊಂಚಲುಗಳಿಂದಲೂ ಶೃಂಗಾರವಾದ ವಸ್ತುಗಳಿಂದಲೂ ಅಲಂಕಾರವಾಗಿ ಬರುವಂತೆ ಹೇಳಿ ನಮ್ಮ ಪಟ್ಟಣದ ಡಂಗೂರವನ್ನು ಮೂಡಿಸಿವೆ. ಮತ್ತೇನು ಕಾರ್ಯ ಮಿತ್ರಸುವೆ ರಾಜ? ರವಿಕೋಟಿ ತೇಜ, ಅಹೋ ರವಿನಂದನ, ಓ